ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ವ್ಲಾಗು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸ್ಕೂಲ್ಗೆ ಹೊರಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಈ ವ್ಲಾಗ್ನ ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಸ್ಕೂಲ್ ಸ್ಟಾರ್ಟ್ ಆಗಿ 1-2 ವಾರ ಆಯಿತು, ಹಾಗಾಗಿ ಲೇಟ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಬುಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಅದರದ್ದು ರ್ಯಾಪರ್ ಎಲ್ಲ ಹಾಕಿ ಪಿನ್ ಎಲ್ಲ ಮಾಡಬೇಕಾಗಿತ್ತು. ನನ್ನ ಮಗಳು ರ್ಯಾಪರ್ ಎಲ್ಲ ಹಾಕೊಟ್ಟಂಗೆ ನಾನು ಪಿನ್ ಮಾಡಿ ಹಾಗೆ ನೇಮ್ ಎಲ್ಲ ಬರೆದು ಸ್ಕೂಲ್ ಸ್ಟಾರ್ಟ್ ಆಗೋದ್ರ ಜೊತೆಗೆ ತಾಯಂದರಿಗೆ ಸ್ವಲ್ಪ ಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದಾಳಬೇಕಾಗುತ್ತೆ, ಮಕ್ಕಳನ್ನು ಎದ್ದಾಳಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಅವ್ರ ಸ್ನಾನ ಮತ್ತು ಡೈಲಿ ರೊಟೀನ್ ಏನಿರುತ್ತೆ ಅವ್ರದ್ದು ಎಲ್ಲ ಕಂಪ್ಲೀಟ್ ಮಾಡಿ ಕರೆಕ್ಟ್ ಟೈಮಿಗೆ ರೆಡಿಯಾಗಿ ನಿಲ್ಲಬೇಕಾಗುತ್ತೆ. ವ್ಯಾನಿಗೆ ಹೋಗೋ ಅಂಥ ಮಕ್ಕಳು ವ್ಯಾನ್ ಟೈಮ್ಗೆ ಕರೆಕ್ಟಾಗಿ ನಿಲ್ಲಬೇಕಾಗುತ್ತೆ. ಸೊ ಮನೆ ಹತ್ರ ಸ್ಕೂಲ್ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಡಬೇಕಾಗುತ್ತೆ. ಈ ಥರದ್ದೆಲ್ಲ ರೊಟೀನ್ ಡೈಲಿ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ. ಅದ್ರ ಜೊತೆಗೆ ಬಾಕ್ಸಿಗೆ ಏನು ತಿಂಡಿ ಹಾಕೊಡೋದು, ಹಾಗೆ ಏನು ಸ್ನ್ಯಾಕ್ಸ್ ಮಾಡೋದು, ಸೊ ಇವ್ರನ್ನ ಯಾವ ರೀತಿ ರೆಡಿ ಮಾಡಿಸೋದು. ಕೆಲವಂತೂ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, LKG ನರ್ಸರಿ ಓದ್ತಿರೋ ಅಂಥ ಮಕ್ಕಳೆಲ್ಲ ಇರ್ತಾರೆ. ಅವ್ರನ್ನ ರೆಡಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬೇಗ ಎದ್ದೇಳೋದು ಇಲ್ಲ, ಹಾಗೆ ಬೇಗ ಟಿಫನ್ ಕೂಡ ಮಾಡ್ಕೊಳ್ಳಲ್ಲ, ಲೇಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಇವ್ರ ಸ್ಕೂಲಲ್ಲಿ ಸ್ನ್ಯಾಕ್ಸ್ನ ಏನೇನು ಕೊಡಬೇಕು ಅನ್ನೋ ಒಂದು ಮೆನುನೇ ಕೊಟ್ಟಿರ್ತಾರೆ. ಸೊ 6 ಡೇಸ್ಗೆ ಏನೇನು ಬೇಕು ಆ ಮೆನುನ ಕೊಟ್ಟಿರ್ತಾರೆ. ಹಾಗಾಗಿ ನನಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಮುಂಚೆನೇ ಎತ್ತಿಟ್ಕೊಂಡ್ಬಿಡ್ತೀನಿ ನೈಟೇ. ನಾವಾಗೆ ಓನಾಗಿ ಏನು ಹಾಕ್ಬೋದು ಅಂತ ಪ್ರಿಪೇರ್ ಮಾಡ್ತಾಯಿದ್ರೆ ಸ್ವಲ್ಪ ಟೆನ್ಷನ್ ಅಂತ ಅನಿಸುತ್ತೆ ನನಗೆ. ಒಂದಿನ ಸೊಪ್ಪಿದ್ರೆ, ಒಂದಿನ ಕಾಳು, ಒಂದಿನ ಡ್ರೈ ಫ್ರೂಟ್ಸ್, ಒಂದಿನ ಮೊಟ್ಟೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಈಸಿ ಅಂತ ಅನಿಸುತ್ತೆ. ಅವರೇ ಹಾಗೆ ಮೆನು ಕೊಟ್ಟಿರ್ತಾರಲ್ಲ, ತುಂಬಾ ಈಸಿ ಪ್ಯಾಕ್ ಮಾಡೋದು. ಮತ್ತು ಟಿಫನ್ ಏನು ಮಾಡಿರ್ತೀವಿ ಅದನ್ನೇ ಹಾಕಿ ಕೊಟ್ಟು ಕಳಿಸ್ತೀನಿ ನಾನು. ಮಕ್ಕಳು ಆಟದಲ್ಲಿ ಗಮನ ಕೊಡೋದ್ರಿಂದ ರಜದಲ್ಲಿ ಬೇಸಿಕ್ಕಾಗಿ ಏನು ಕಲ್ತಿರ್ತಾರೆ, ಕೆಲವೊಂದು ತುಂಬಾ ಮರ್ತ್ಕೊಂಡಿರ್ತಾರೆ. ನಮ್ಮ ಋತ್ವಿಕು 12ವರೆಗೂ ಟೇಬಲ್ಸ್ ಹೇಳ್ತಿದ್ದ. ಅವನು 3rd ಸ್ಟ್ಯಾಂಡರ್ಡಿಂದ 4th ಹೋಗ್ತಿರೋದು. ಇವಾಗ ಟೇಬಲ್ಸ್ ಕೇಳಿದರೆ ಮರ್ತೋಗಿದೆ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ನೆನಪಾಯಿತು, ಹೇಳಿದೆ. ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಸೊ ಅದರಲ್ಲಿ ಕಲ್ತ್ಕೊಳ್ತಾರೆ ಅಂತ ನಾನು ಸುಮ್ಮನೆ. ಹಾಗೆ ಮಕ್ಕಳು ಇಬ್ಬರಿಗೂ ಹೊಸ್ದಾಗಿ ಬ್ಯಾಗ್ ತಂದು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಬ್ಯಾಗು, ತುಂಬ ಸ್ಪೇಸಸ್ ಇತ್ತು. ಸೊ ಅನ್ಸಿಕನ್ ಬ್ಯಾಗು ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು. ಅವಳಿಗೆ ಬುಕ್ಸ್ ಎಲ್ಲ ಜಾಸ್ತಿ ಇರುತ್ತೆ, ನೋಟ್ಸ್ ಎಲ್ಲ ಬರೆಯೋದು ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದಂಥದ್ದು. ಹಾಗೆ ಬ್ಯಾಗ್ ಕೆಳಗಡೆ ಒಂದು ಜಿಫ್ ಇತ್ತು. ಆ ಜಿಫಲ್ಲಿ ಇನ್ನೂ ಒಂದು ಚಿಕ್ಕದಾಗಿ ಬ್ಯಾಗ್ನ ಕವರ್ ಮಾಡೋ ರೀತಿಲಿ ಒಂದು ಕವರ್ನ ಕೊಟ್ಟಿದ್ರು. ಮಳೆ ಏನಾದರೂ ಬಂದರೆ ಒದ್ದೆ ಆಗಬಾರ್ದು ಬ್ಯಾಗು ಅಂತೇಳಿ ಒಂದು ಕವರ್ನ ಕೊಟ್ಟಿದ್ರು. ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು ಬ್ಯಾಗು. ಹಾಗೆ ಮಕ್ಕಳು ಸ್ಕೂಲ್ ನಾಳೆ ಇರೋದ್ರಿಂದ ಅವರು ಪ್ಯಾಕ್ ಎಲ್ಲ ಮಾಡ್ಕೊಳ್ತಿದ್ರು. ಸೊ ಇನ್ನೂ ಏನೂ ಟೈಮ್ ಟೇಬಲ್ ಏನೂ ಕೊಟ್ಟಿರಲ್ಲ. ಹಾಗಾಗಿ ಸ್ವಲ್ಪ ಒಂದು ರಫ್ ನೋಟು, 1-2-3 ಟೆಕ್ಸ್ಟ್ ಬುಕ್ಕು ಎಲ್ಲ ತಗೊಂಡೋದ್ರೆ ಈಸಿ ಆಗುತ್ತೆ. ಮೊದಲನೇ ದಿನವೇ ಏನೂ ಲೆಸನ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ತಾ ಇದ್ರು. ಹಾಗೆ ಇದು ಋತ್ವಿಕನ್ ಬ್ಯಾಗು. ಮನೆಯಲ್ಲಿ ದೊಡ್ಡ ಮಕ್ಕಳು ಏನು ಅಭ್ಯಾಸ ಇಟ್ಕೊಂಡಿರ್ತಾರೆ, 2ನೇ ಮಕ್ಕಳು ಅದೇ ಅಭ್ಯಾಸದಲ್ಲಿ ಇರ್ತಾರೆ. ಯಾಕಂದರೆ ನಮ್ಮ ಮನೆಯಲ್ಲಿ ಅನ್ಸಿಕಂಗೆ ಕೀ ಚೈನ್ ಅಂದರೆ ತುಂಬ ಇಷ್ಟ. ಸೊ ಅವಳು ಕೀ ಚೈನ್ ಕಲೆಕ್ಷನ್ ತುಂಬ ಮಾಡಿಟ್ಕೊಂಡಿರ್ತಾಳೆ. ಹೊಸದಾಗಿ ಈ ಬ್ಯಾಗಿಗೆ 2 ಕೀ ಚೈನ್ನ ತೊಗೊಂಡು ಬಂದಿದ್ಲು. ಇವಳು ತಂದಿದ್ಲು ಅಂತ ಹೇಳಿ ನಮ್ಮ ಋತ್ವಿಕು ನನಗೂ ಬೇಕು ಅಂತ ಹೇಳಿ ನಾನು ಹಾಕೊಂಡು ಹೋಗ್ತೀನಿ ಅಕ್ಕ ಆಗ್ತಂಗೆ ಅಂತ ಹೇಳಿ ಹಾಕೊಂಡು ಹೋಗ್ತಾ ಇದ್ಲು. ಸೊ ಈ ಬ್ಯಾಗಿನ ಜಿಫ್ಗಳು ಅಂದರೆ ಅದು ಜಿಫ್ನ ಕ್ಲೋಸ್ ಮಾಡ್ತೀವಲ್ವ, ಸೊ ಅದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಬೇಗ ಎಲ್ಲ ಬುಕ್ಸ್ ಇಟ್ಟು ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೀ ಚೈನ ಹಾಕೊಂಡು ಹೋಗಿರ್ತಾರೆ. ಫಾಸ್ಟಾಗಿ ಕ್ಲೋಸ್ ಮಾಡ್ಬೋದು, ಕೈಗೆ ಸಿಗುತ್ತೆ ಅಂತ ಹೇಳಿ. ಹಾಗೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಮ್ಮ ಅಂತ ಹೇಳಿ ಹಾಕೊಂಡು ಹೋಗ್ತಾ ಇದ್ಲು. ಸೊ ಇವಳನ್ನ ನೋಡ್ಕೊಂಡು ಋತ್ವಿಕು ನನಗೂ ಬೇಕು ಅಂತ ಹೇಳಿ ಅವನು ತೆಗೆಸ್ಕೊಂಡು ಹಾಕೊಂಡು ಹೋಗ್ತಾ ಇದ್ದ. ಸೊ ಅವಳು ಏನು ಮಾಡ್ತಾಳೆ ಅದೇ ಕೆಲಸ ಇವನು ತಿರ್ಗಾ ಮಾಡಬೇಕು. ಈ ಥರ ನಿಮ್ಮ ಮನೆಗಳಲ್ಲಿ ಇದ್ದರೆ ಕಮೆಂಟ್ ಮಾಡಿ. 2 ಮಕ್ಕಳಿದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ದೊಡ್ಡವ್ರು ಅಣ್ಣ ಆಗಿರಲಿ ಅಕ್ಕ ಆಗಿರಲಿ, ಸೊ 2ನೇ ಮಕ್ಕಳು ಅವ್ರನ್ನ ನೋಡಿ ಕಾಪಿ ಮಾಡೋದು ಜಾಸ್ತಿ. ನಾನು ತುಂಬ ವಿಷಯಗಳನ್ನ ನೋಡಿದ್ದೀನಿ. ಹನ್ಸಿಕನ ನೋಡಿ ತುಂಬ ಕಾಪಿ ಮಾಡ್ತಾನೆ. ಹಾಗೆ ಹನ್ಸಿಕ ಪೆನ್ಸಿಲು ಪೆನ್ನೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಪೌಂಚ್ ಥರ ಇಟ್ಕೊಂಡಿರ್ತಾಳೆ. ಸೊ ಅವರಿಗೆ ಜಾಮಿಟ್ರಿ ಬಾಕ್ಸು ಸಪ್ರೇಟಾಗಿದೆ, ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಹೋಗ್ತಾಳೆ. ಎರಡನ್ನು ಮಿಕ್ಸ್ ಮಾಡಿದ್ರೆ ತೊಗೋಬೇಕಾದ್ರೆ ಒಂಥರ ಅಷ್ಟು ಚೆನ್ನಾಗಿರಲ್ಲ. ಅಮ್ಮ ನನಗೊಂದು ಪೌಂಚ್ ಬೇಕು ಅಂತ ಹೇಳ್ತಿರ್ತಾಳೆ. ಕೈಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನು ಅಂತೇಳಿ. ಹಾಗೆ ಇದು ಹೈಲೈಟರು. ಈ ರೀತಿ ಕ್ಯೂಟ್ ವಸ್ತುಗಳನ್ನೆಲ್ಲ ನೋಡಿದ್ರೆ ಸ್ವಲ್ಪ ಇಷ್ಟಪಡೋದು ಜಾಸ್ತಿ ಅವಳು. ಹಾಗೆ ಹೈಲೈಟರ್ನ ಇಟ್ಕೊಂಡಿದ್ದಾಳೆ. ಏನಕ್ಕಪ್ಪ ಹೈಲೈಟರ್ ಅಂತ ಅಂದರೆ ಲೆಸನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಲೈನ್ ಏನಾದರೂ ಹೇಳಿದ್ರೆ ಅಂಡರ್ಲೈನ್ ಮಾಡ್ಕೊಳಕ್ಕೆ ಬೇಕು ಅಂತ ಹೇಳಿ ಈ ರೀತಿ ಹೈಲೈಟರ್ನ ಇಟ್ಕೊಂಡಿರೋಂಥದ್ದು. ಹನ್ಸಿಕನೇ ಫುಲ್ಲಾಗಿ ಪ್ಯಾಕ್ ಎಲ್ಲ ಮಾಡ್ಕೊಳ್ತಾಳೆ. ಋತ್ವಿಕಂಗೆ ಮಾತ್ರ ನಾನು ಸ್ವಲ್ಪ ಯಾವ್ಯಾವ ಬುಕ್ಸ್ ಬೇಕು, ಯಾವ್ಯಾವ ನೋಟ್ಸ್ ಬೇಕು ಅಂತ ಟೈಮ್ ಟೇಬಲ್ ಎಲ್ಲ ನೋಡಿ ಎತ್ತಿಡಬೇಕಾಗುತ್ತೆ. ಮೊದಲನೇ ದಿನ ಆಗಿರೋದ್ರಿಂದ ಏನೂ ಲೆಸನ್ ಮಾಡೋದಿಲ್ಲ. ಹಾಗೆ ಕೆಲವೊಂದು ಬೇಸಿಕ್ ಏನೇನಿರುತ್ತೆ ಅದನ್ನೆಲ್ಲ ಕೇಳಿ ಕಳಿಸ್ಬಿಡ್ತಾರೆ. ಸೊ ಅವಳದು ಜಾಮಿಟ್ರಿ ಬಾಕ್ಸ್ ತೋರಿಸಿದ್ನಲ್ಲ, ನಾನು ಜಾಮಿಟ್ರಿ ಬಾಕ್ಸ್ ತೋರಿಸಿ ಅಂತ ಹೇಳಿ ಕೂತ್ಕೊಂಡಿದ್ದ. ಹಾಗೆ ನೋಡ್ತಾ ಇರಬೇಕಾದ್ರೆ ಪೆನ್ಸಿಲ್ ಇಟ್ಕೊಂಡಿದ್ದೀನಿ. ಈ ವರ್ಷದಿಂದ ಅವನಿಗೆ ಪೆನ್ನಲ್ಲಿ ಬರೀಬೇಕು. ಆ ಖುಷಿನೇ ಅವನಿಗೆ ತುಂಬ. ನಾನು ಈ ಸಲ ಪೆನ್ನಲ್ಲಿ ಬರೀತಾಯಿದ್ದೀನಿ ಅಂತ ಭಾಳ ಖುಷಿಲಿದ್ದ. ಮತ್ತು ಇಲ್ಲಿ ಎರೇಸರ್ನ ಶೂ ಟೈಪಲ್ಲಿ ಇಟ್ಕೊಂಡಿದ್ದ. ಅದನ್ನು ತೋರಿಸು ಅಂದರೆ ಮುಚ್ಚಿ ಇಟ್ಕೊಳ್ತಾ ಇದ್ದ. ಬೇಡ ಅಮ್ಮ ಅಂತ ಹೇಳಿ.
ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಕ್ಯೂಟ್ ಆಗಿತ್ತು. ಮಾತ್ರ ಕೀ ಚೈನ್ ಹಾಕೊಂಡ್ಲು ಬ್ಯಾಗಿಗೆ, ನನಗೂ ಹಾಕೊಡು ಅಂತ ಹೇಳಿ 3 ಕೀ ಚೈನ ಎತ್ತಿಟ್ಕೊಂಡಿದ್ದ. ಪಿಕಾಚು ಅಂದರೆ ಅವನಿಗೆ ಭಾಳ ಇಷ್ಟ. ಸೊ ಆ ಪ್ರೋಗ್ರಾಮ್ನ ನೋಡ್ತಾ ಇರ್ತಾನೆ, ತುಂಬ ಇಷ್ಟಪಡ್ತಾನೆ ಅದನ್ನು. ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಅವ್ರ ಜೊತೆ ಮಾತು ಕೊಡಿ. ಯಾಕಂತ ಅಂದರೆ ಮಕ್ಕಳು ಸ್ಕೂಲಲ್ಲಿ ಯಾವ ಥರ ಓದಿದ್ರು, ಯಾವ ಥರ ಲೆಸನ್ ಮಾಡಿದರು, ಹಾಗೆ ನಾನು ಮಾಡಿಕೊಟ್ಟಿದ್ದ ಟಿಫನ್ ಎಲ್ಲ ತಿಂದ, ಯಾವ ಥರ ಫ್ರೆಂಡ್ ಆದರು, ಸೊ ಯಾರೆಲ್ಲ ಹೊಸ್ದಾಗಿ ಸೇರಿದರು, ಯಾರೆಲ್ಲ ಹೊಸ್ದಾಗಿ ಫ್ರೆಂಡ್ ಆದರು ಅಂತ ಮಾತಾಡಬೇಕಾದ್ರೆ ಮಕ್ಕಳು ಯಾವುದೇ ರೀತಿ ವಿಚಾರಗಳಿದ್ರೂ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ತಾರೆ. ಸೊ ಕೆಲವೊಂದು ಮಕ್ಕಳನ್ನು ನಾನು ನೋಡಿದ್ದೀನಿ, ಕೆಲವೊಂದು ಪೇರೆಂಟ್ಸ್ ಕೂಡ ನಾನು ನೋಡಿದ್ದೀನಿ. ಯಾಕಂದರೆ ಮಕ್ಕಳು ಹೇಳಕ್ಕೆ ಬರ್ತಿರ್ತಾರೆ, ಬಟ್ ಅವ್ರಿಗೆ ಪೇಷನ್ಸ್ ಇರಲ್ಲ, ಪೇರೆಂಟ್ಸಿಗೆ ಕೇಳೋವಷ್ಟೇ ಪೇಷನ್ಸ್ ಇರಲ್ಲ. ಶುರು ಮಾಡೋಕ್ಕಿಂತ ಮೊದಲೇ ಬಾಯಿ ಮುಚ್ಚಿಸ್ಬಿಡ್ತಾರೆ. ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು, ನಿನಗೆ ಸುಮ್ಮನೆ ಇರೋ, ಸ್ಕೂಲ್ಗೆ ಹೋಗಿದ್ದೆ, ಓದ್ಕೊಂಡೆ, ಹೌದು ಇನ್ನೇನು ಮಾಡಿದೆ ಅಂತ ಹೇಳ್ತಾರೆ. ಸೊ ಅದು ತಪ್ಪು ಅಂತ ಅನಿಸುತ್ತೆ. ಆ ಥರ ಮಾಡೋದ್ರಕ್ಕಿಂತ ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡಿ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ ಮಕ್ಕಳು. ಸೊ ಈ ಥರ ಎಲ್ಲ ಕೇಳಿದರೆ ಮಕ್ಕಳಿಗೂ ಮನಸ್ಸಿಗೂ ಒಂದು ಸಮಾಧಾನ ಅಂತ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗೆ ಬೆಳಗಾದ್ಮೇಲೆ ನಾನು ಮಕ್ಕಳಿಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ನಮ್ಮ ರಿತ್ವಿಕ್ಗೆ ವೆಜಿಟೇಬಲ್ ಪಲಾವ್ ಅಂದರೆ ಇಷ್ಟ, ಇಬ್ಬರು ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಇಷ್ಟವಾದಂಥ ಟಿಫನ್ನೇ ಮಾಡಿಕೊಟ್ಟೆ. ಮೊದಲನೇ ದಿನ ಅವರು ಸ್ಪೋರ್ಟ್ಸ್ಗೆಲ್ಲ ಹೋಗಿ ಬಂದರು. 8:30ಗೆ ಅವರಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವರು ಸ್ಪೋರ್ಟ್ಸ್ಗೆ ಹೋಗಿ ಬರೋದೇ ಅರ್ಧ ಗಂಟೆ ಟೈಮ್ ಇರುತ್ತೆ ಸ್ಕೂಲಿಗೆ ಹೊರಡೋಕ್ಕೆ, ಮತ್ತು ಸ್ಪೋರ್ಟ್ಸಿಂದ ಬಂದಿದ್ದು 1/2 ಅವರ್ ಟೈಮ್ ಇರುತ್ತೆ. ಅಷ್ಟರಲ್ಲಿ ಅವರು ಹೊರಟು ಸ್ಕೂಲ್ಗೆ ಹೋಗಬೇಕು. ಹಾಗಾಗಿ ಮುಂಚೆನೇ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ಸ್ಪೋರ್ಟ್ಸಿಂದ ಬಂದು ಸ್ನಾನ ಮುಗಿಸಿ 1/2 ಅವರಲ್ಲಿ ಹೊರಟು ಬಿಡ್ತಾರೆ. ಹಾಗೆ ನಾನು ಮುಂಚೆ ರಜದಲ್ಲಿ ಇವ್ರ ಜೊತೆ ವಾಕ್ ಹೋಗ್ತಾ ಇದ್ದೆ, ಬಟ್ ಇವಾಗ ಹೋಗೋಕ್ಕಾಗೋದಿಲ್ಲ. ಅವ್ರಿಗೆ ಟಿಫನ್ ಮಾಡಬೇಕಲ್ವ, ಸೊ ಲೇಟ್ ಆಗುತ್ತೆ, ಬಂದು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಕೆಲವೊಂದು ದಿನ ರೊಟ್ಟಿ ಚಪಾತಿ ಈ ಥರ ಎಲ್ಲ ಮಾಡಬೇಕಾದ್ರೆ ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ. ಬೇಗ ಎದ್ರೂ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ನಾನು ಕೆಲಸ ಮಾಡೋದೇ ಸ್ವಲ್ಪ ನಿಧಾನ, ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳಲ್ಲ ನಾನು, ಸ್ವಲ್ಪ ನನ್ನ ಕೆಲಸ ನಿಧಾನ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಮನೇಲಿ 2 ವರ್ಷದ ಪಾಪು ಇದೆ. ಆ ಪಾಪುನ ಸ್ಕೂಲಿಗೆ ಕಳಿಸ್ತಾ ಇದ್ದಾರಾ ಅಂತ ಕೇಳ್ತಾ ಇದ್ದ. ಸ್ವಲ್ಪ ಅಳ್ತಾ ಇತ್ತು ಪಾಪು, ಹಾಗಾಗಿ ಕೇಳ್ತಾ ಇದ್ದ. ಹೋಗಲ್ಲ ಅಂತ ಅಳ್ತಾ ಇರಬೇಕು, ಅದಕ್ಕೆ ಎಷ್ಟೊಂದು ಜೋರು ಸೌಂಡು ಅಂತ. ಸೊ ಇವರಿಬ್ಬರು ಟಿಫನ್ ಮುಗಿಸಿ ಸ್ಕೂಲಿಗೆ ಹೊರಟರು. ಫಸ್ಟ್ ದಿನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಮನಸ್ಸಿಗೆ ಹೊರಡೋದು ಲೇಟ್ ಮಾಡಿಬಿಡ್ತಾಳೆ. ರಿತ್ವಿಕ್ ಬೇಗ ಹೊರಟ್ಬಿಡ್ತಾನೆ. ಸೊ ಸ್ಕೂಲ್ ಮುಗಿಸ್ಕೊಂಡು ಬಂದ. ಇವತ್ತಿನ ದಿನ ಹೆಂಗಾಯಿತು ಅಂತ ಕೇಳಿ. ಫಸ್ಟ್ ಡೇ ಸ್ಕೂಲ್ ಹೆಂಗಿತ್ತು? ಚೆನ್ನಾಗಿತ್ತು. ಪಿಟಿ ಬಿಡಲ್ಲ ಆಟ ಆಡ್ಬಿಟ್ರು. ಪಿಟಿ ಇಲ್ಲ ಎಂಟಿ ಅಂತ ಅನ್ಸುತ್ತೆ. ಎಕ್ಸರ್ಸೈಸ್ ಮಾಡ್ವಿ. ಮತ್ತೆ ಬೇರೆ ಮಕ್ಕಳು ಹೊಸ್ದಾಗಿ ಯಾರಾದರೂ ಸೇರಿದ್ರಾ? ಫ್ರೆಂಡ್ ಮಾಡ್ಕೊಂಡ? ಟೀಚರ್ಸ್ ಎಲ್ಲ ಗೊತ್ತಾದ್ರಾ? ಗೊತ್ತಾಗ್ಲಿಲ್ವಾ? ಏನು ಲೆಸನ್ ಏನು ಮಾಡಲಿಲ್ವಾ ಮೊದಲನೇ ದಿನ? ಏನು ಮಾಡಲಿಲ್ಲ. ಚಿಕ್ಕದಾಗಿ ಬರ್ದಾಕಿದ್ರ. ಈ ವರ್ಷದ ಮೊದಲನೇ ದಿನದ ಸ್ಕೂಲ್ ಹೇಗಿತ್ತಪ್ಪ ಅಂತ ಕೇಳಿದೆ. ತುಂಬ ಚೆನ್ನಾಗಿತ್ತು ಅಮ್ಮ, ತುಂಬ ಚೆನ್ನಾಗಿ ಕ್ಲಾಸಸ್ ಎಲ್ಲ ತೊಗೊಂಡ್ರು ಅಂತ ಹೇಳ್ತಿದ್ದ. ಮೇಯ್ನ್ ಅವನು ಪಿ ಟಿಗೆ ಬಿಡೋದನ್ನೇ ನೋಡ್ತಾ ಇರ್ತಾನೆ, ಯಾವಾಗ ಪಿ ಟಿಗೆ ಬಿಡ್ತಾರೆ ಅಂತ ಹೇಳಿ. ಸ್ವಲ್ಪ ಅವನಿಗೆ ಜಾಸ್ತಿ ಆಟ ಆಡೋದು ಅಂತಂದರೆ, ಸ್ಪೋರ್ಟ್ಸ್ ಅಂದರೆ ಜಾಸ್ತಿ ಇಷ್ಟಪಡ್ತಾನೆ. ಓದೋದಕ್ಕಿಂತಲೇ ಸ್ಪೋರ್ಟ್ಸ್ ಕಡೆಗೆ ಜಾಸ್ತಿ ಇಷ್ಟಪಡೋ ಅಂಥದ್ದು ಜಾಸ್ತಿ ಇವನು. ಹಾಗಾಗಿ ಅವನಿಗೆ ಪಿ ಟಿಗೆ ಬಿಟ್ಟಿದ್ದೆ ಅವನಿಗೆ ಮೇಯ್ನ್ ಖುಷಿ ಕೊಟ್ಟಿರೋವಂಥ ವಿಚಾರ. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.